ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಗುರುವಾರನೂ ಪೂಜೆ ಮಾಡ್ತಾ ಇದ್ದೀನಿ. ಊರಿಂದ ಹೂವು ತಗೊಂಬಂದ್ರು, ಚಿಂತಾಮಣಿ ಚೆಂಡು ಹೂವು. ಅದು ಮನೆಯಲ್ಲಿತ್ತು, ಸ್ವಲ್ಪ ಚೆನ್ನಾಗಿತ್ತು, ಹಾಗಾಗಿ ನಾನು ಹಾರ ಮಾಡಿ ಹಾಕಿದ್ದೆ. ಹಾಗೆ ಪೂಜೆನ ಚೆನ್ನಾಗಿ ಸಿಂಪಲ್ಲಾಗಿ ರೆಡಿ ಮಾಡಿದೆ ಈ ರೀತಿ. ಬೆಳಗ್ಗೆನೇ ತಿಂಡಿ ಕೂಡ ರೆಡಿಯಾಗಿತ್ತು. ತಿಂಡಿ ಮುಗಿಸ್ಕೊಂಡು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರು. ಅವ್ರು ಬರೋದ್ರೊಳಗಡೆ ಅಡುಗೆ ಏನಾದರೂ ರೆಡಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಸ್ನ್ಯಾಕ್ಸಿಗೆ ಅಂತ ಹೇಳಿ ಕರ್ಜಿಕಾಯಿ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವಾಗ 2 ಬೌಲಷ್ಟು ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ ತಿಂಡಿ ಮಾಡೋದಕ್ಕೆ. ನೋಡಿ, ಇದು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ನಾನು. ಅದು ವಾಶ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಡ್ತೀನಿ. ಒಂದು ಅರ್ಧ ಚಮಚಷ್ಟು ನೀರು ಹಾಕ್ಕೊತೀನಿ ಬೇಯೋದಕ್ಕೆ ಅಂತ. ಜಾಸ್ತಿ ನೀರು ಹಾಕಬಾರ್ದು. ಹಾಗಾಗಿ ನಿಮಗೆ ಸಾಂಬಾರಿಗೆ ಬೇಕಂತಂದರೆ ಬೇಳೆ ಸಾರದು ನೀರು ಹಾಕ್ಕೋಬೋದು, ಇನ್ನೂ ಸ್ವಲ್ಪ ಜಾಸ್ತಿನೇ. ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು. 2 ಬೌಲಷ್ಟು ಹಾಗೆ ಮೈದಾ ಹಿಟ್ಟನ್ನು ನೆನೆಸ್ಕೊಂಡು ಇಟ್ಕೊತೀನಿ. ಇವಾಗ ಇದನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪೌಡ್ರನ್ನು ಹಾಕ್ಕೊತೀನಿ. ಕಲರ್ಗೆ ಸ್ವಲ್ಪನೇ ಹಾಕ್ಕೊತೀನಿ, ಜಾಸ್ತಿ ಹಾಕೋದಿಲ್ಲ. ವೈಟ್ ಹಾಕಿದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಲರ್ ಆಗಲಿ ಅಂತ ಹಾಕ್ಕೊತಾ ಇರೋದು. ಇದು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು ಎಲ್ಲ ಕಡೆನೂ ಚೆನ್ನಾಗಿ. ಅದು ಗಂಟೆಲ್ಲ ಹೊಡೆಯೋಲ್ಲ ಕಲಿಸ್ಕೊಂಡ್ಬಿಟ್ಟು ನೀರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಇವಾಗ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಬೇಕಾಗುತ್ತೆ. ಇದು ಜಾಸ್ತಿ ಬರೋಂಗೆ ಸ್ವಲ್ಪ ನೀರು ಹಾಕ್ಕೊಂಡೇ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಾರ್ದು, ಮೀಡಿಯಮಲ್ಲಿ ನಾವು ಇದಕ್ಕೆ ಸ್ವಲ್ಪ ಗಟ್ಟಿ ಇರಬೇಕು ಕರ್ಜಿಕಾಯಿ ಬರೋದಕ್ಕೆ. ಹಾಗಾಗಿ ತೀರಾ ತೆಳುವಾದರೆ ಚೆನ್ನಾಗಿರಲ್ಲ. ಕಲಿಸ್ಬೇಕಾದ್ರೆ ಗಟ್ಟಿನೇ ಕಲಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತೀರಾ ತೆಳುವಾಗಿಲ್ಲ, ತೀರಾ ಗಟ್ಟಿನೂ ಇರೋಂಗಿಲ್ಲ, ಸ್ಮೂತ್ ಇರಬೇಕು. ಇವಾಗ ನೀರು ಹಾಕೊಂಡು ಕಲಿಸ್ಕೊಂಡು ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡಿಕೊಂಡು ಕೈ ಗಂಟದೆ ಇರೋ ಹಾಗೆ ಚೆನ್ನಾಗಿ ನಾದ್ಕೋಬೇಕು ಈ ರೀತಿ. ಇದು ಕಲಸಿದ ಮೇಲೆ ಇವಾಗ 1 ಅವರ್ ಆದ್ರೂ ನೆನೆಸಕ್ಕೆ 1 ಅವರ್ ಎತ್ತಿಟ್ಕೊಂಡ್ರೆ ಅದು ಬೇಳೆ ಬೇಯೋದ್ರೊಳಗಡೆ ಅದು ಕಾಳು ಬೇಯೋದ್ರೊಳಗಡೆ ನೆನೆಸೋಣ ಅಂತ ಹೇಳಿ ನಾನು ಬೇಗ ಕಲಿಸ್ಕೊಂಡು ಒಂದು ಸೈಡಿಗೆ ಎತ್ತಿಡ್ತೀನಿ. ಇವಾಗ ಅದು ರೆಡಿ ಆಗುತ್ತೆ. ಮತ್ತು ಬೇಳೆ ಉಗುರು ನೆಡೋ ಥರ ನಾವು ಬೇಯಿಸ್ಕೋಬೇಕಾಗುತ್ತೆ. ಅದು ಬೇಳೆನೂ ಜಾಸ್ತಿ ಬೇಯೋ ಆಗಿಲ್ಲ, ಸ್ವಲ್ಪ ಮೀಡಿಯಮಲ್ಲೇ ಬೇಯಿಸ್ಕೋಬೇಕು. ನೋಡಿ, ಇವಾಗ ರೆಡಿಯಾಗಿದೆ. ಇಷ್ಟು ಬೆಂದರೆ ಸಾಕಾಗುತ್ತೆ. ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊಂಡು ನೀರನ್ನು ಒಂದು ಕಡೆ ಬಸ್ಕೋಬೇಕು. ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಕಾಳು ಬೆಂದಿದೆ, ನೀರೊಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಒಂದು 4 ಉಂಡೆ ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ. 2 ಕಪ್ ತೊಗರಿಬೇಳೆಗೆ 4 ಉಂಡೆ ಬೆಲ್ಲ ಹಾಕಿದರೆ ಸಾಕು, ಸ್ವೀಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಸಣ್ಣ ಊರಿನಲ್ಲೇ ಇಟ್ಕೋಬೇಕು. ಮತ್ತು ನಾವು ಸಣ್ಣ ಊರಿನಲ್ಲೇ ಬೇಯಿಸ್ಕೋಬೇಕು. ಇನ್ನೂ ಕಾಳು ಚೆನ್ನಾಗಿ ಕುದಿಬೇಕು ಜೊತೆಗೆ ಬೆಲ್ಲದ ಜೊತೆ. ಹಾಗೆ ಇವಾಗ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊತೀನಿ. 1 ಹೋಳು ಕಾಯಿ ಹಾಕ್ಕೊಂಡಿದ್ದೀನಿ ನಾನು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಬೆಲ್ಲ ಎಲ್ಲ ಬೆಂದಿದ್ದಾದಮೇಲೆ ಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಗಟ್ಟಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಮತ್ತು ಕಾಳೆಲ್ಲ ಬೆಂದು ಉಂಡೆ ಥರ ಬರಬೇಕು. ನಮಗೆ ಕೈಲಿ ಹಿಂಗೆ ಉಂಡೆ ಮಾಡಿದ್ರೆ ಆ ರೀತಿ ಉಂಡೆ ಬರಬೇಕು, ಆ ರೀತಿ ಬೇಯಿಸ್ಕೋಬೇಕು. ಇವಾಗ ರೆಡಿಯಾಗಿದೆ. ಇದು ಆಫ್ ಮಾಡಿಕೊಂಡ್ರೆ ತಣ್ಣಗಾಗುತ್ತೆ, ಚೆನ್ನಾಗಿ ಗಟ್ಟಿ ಬರುತ್ತೆ ಇವಾಗ. ಹಾಗೆ ನಾನು 2 ಏಲಕ್ಕಿ ತಗೊಂಡಿದ್ದೀನಿ, 1 ಶುಂಠಿ ತಗೊಂಡಿದ್ದೀನಿ, ಒಣ ಶುಂಠಿನ. ಇದು ಚುಚ್ಕೊಬಿಟ್ಟು ಇದ್ರೊಳಗಡೆ ಸೇರಿಸ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟಾಗಿ ಅಂತ. ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ರೆಡಿಯಾಗಿದೆ. ಸ್ವಲ್ಪನೇ ಉಂಡೆ ಮಾಡ್ಕೊತೀನಿ. ಒಂದು ಸಣ್ಣಗೆ ಉಂಡೆ ಮಾಡಿಕೊಂಡು ಎತ್ತಿಟ್ಕೊತೀನಿ. ಒಂದು ಪ್ಲೇಟಲ್ಲಿ ಹಾಕ್ಕೊತೀನಿ. ಅದು ಆಮೇಲೆ ತಟ್ಟಿಬಿಟ್ಟು ಇವಾಗ ಸ್ವೀಟ್ ಏನಿದೆಯೋ ಅದನ್ನು ಇದರೊಳಗಡೆ ಇಟ್ಬಿಟ್ಟು ಕರ್ಜಿಕಾಯಿ ಮಾಡ್ಕೊತೀನಿ. ನೋಡಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಎಲ್ಲ ಒಂದೇ ಸೈಜಲ್ಲೇ ಮಾಡ್ಕೊಂಡಿದ್ದೀನಿ. ಈ ರೀತಿ ಉಂಡೆ ಹಾಕ್ಕೊಂಡ್ರೆ ಬೇಗನೆ ರೆಡಿ ಆಗುತ್ತೆ, ಬೇಗನೆ ಮಾಡ್ಕೋಬೋದು. ನಾನು ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಮಕ್ಕಳಿದಾರಲ್ವ, ಮಲ್ಕೊಂಡಿದ್ದ ಪಾಪು ಎದ್ದೊಳೋದ್ರೊಳಗಡೆ ಮಾಡೋಣ ಅಂತೇಳಿ ಇವಾಗ ಕರ್ಜಿಕಾಯಿ ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಟ್ಟಿಸ್ಕೊಂಬಿಟ್ಟು ಒಂದೊಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಇದಾದಮೇಲೆ ಇವಾಗ ಹೂರಣ ಇದರೊಳಗಡೆ ಸೇರಿಸ್ಬಿಟ್ಟು ಆಗಬಾರ್ದು, ಚಿಕ್ಕಗೂ ಆಗಬಾರ್ದು, ಆ ರೀತಿ ಹಾಕ್ಕೊಂಡಿದ್ದೀನಿ. ಎಲೆ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹೂರಣ ಹಾಕ್ಬಿಟ್ಟು ಮಧ್ಯಕ್ಕೆ ಹಾಗೇ ಕರ್ಜಿಕಾಯಿ ಥರ ಶೇಪ್ ಕೊಡ್ತೀನಿ. ನೋಡಿ, ಕೈಲೇ ಶೇಪ್ ಕೊಡ್ತೀನಿ ನಾನು. ಶೇಪಿಂದ ಯಾವುದೋ ಇದನ್ನು ತೊಗೊಂಡಿಲ್ಲ. 1 ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ಅಲ್ಲಿ ಪಕ್ಕದಲ್ಲಿ ನೀರು ಎದ್ಕೊಂಬಿಟ್ಟು ಸುತ್ತಲೂ ಈ ರೀತಿ ಅಂಟ್ಕೊಳ್ಳೋ ಥರ ನಾವು ಮಾಡ್ಕೋಬೇಕು.
ನೀರು ಎದ್ಕೊಳ್ಳಿಲ್ಲ ಅಂದರೆ ಅಂಟೋದಿಲ್ಲ, ಹಾಗಾಗಿ ಎಣ್ಣೆ ಒಳಗಡೆ ಹಾಗೆ ಬಿಟ್ಕೊಳ್ಳುತ್ತೆ ಅದು. ಸೊ ಹಾಗೆ ಓಪನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿ ನೀರು ಎದ್ಕೊಂಡು ನಾವು ಕೈಲಿ ಈ ಥರ ಮಡ್ಚ್ಕೋಬೇಕು. ನೋಡಿ ಈ ರೀತಿ ಶೇಪ್ ಕೊಟ್ಕೋಬೇಕು. ಇನ್ನು ಚಿಕ್ಕದಾಗಿ ಮಾಡ್ಕೋಬೋದು. ನಾನು ಚಿಕ್ಕದಾಗಿದ್ದರೆ ಚೆನ್ನಾಗಿರಲ್ಲ ಅಂತ ನಾನು ಇದೇ ಸೈಜಲ್ಲೇ ಮಾಡೋದು. ಯಾವಾಗ ಮಾಡಿದ್ರೂ ಈ ಸೈಜಲ್ಲೇ ಮಾಡ್ತೀನಿ, ಚೆನ್ನಾಗಿರುತ್ತೆ. ನೋಡಿ ಶೇಪ್ ಯಾವ ಥರ ಬಂದಿದೆ ಅಂತ. ಇನ್ನು ಎಲ್ಲ ಒಂದು 5 ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅವನ್ನ ಒಂದೊಂದಾಗೇ ಹಾಕ್ಕೊತೀನಿ. ಇವಾಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಸೊ ಇದು ಚೆನ್ನಾಗಿ ಕುದಿ ಬರಬೇಕು ಎಣ್ಣೆ. ಆ ಟೈಮಲ್ಲಿ ನಾವು ಕರ್ಜಿಕಾಯಿನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದು ಇದ್ರೊಳಗಡೆ ಸೇರಿಸ್ಬೇಕು. ನೋಡಿ ಇವಾಗ ರೆಡಿಯಾಗಿದೆ. ನಾನು ದೊಡ್ಡ ಬಾಣಲಿ ಇಟ್ಟಿಲ್ಲ, ಚಿಕ್ಕದೇ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಇಷ್ಟು ಚೆನ್ನಾಗಿ ರೆಡಿಯಾಗಿದೆ. ನೋಡಿ ಒಂದು ಕೂಡ ಓಪನ್ ಆಗಿಲ್ಲ. ಹೀಗೆ ಚೆನ್ನಾಗಿ ಮಡಚ್ಕೊಂಡ್ರೆ ಹೀಗೆ ಎರಡೂ ಕಡೆನೇ ಬೇಯಬೇಕು. ಹಾಗೆ ಮಗಚ್ಕೊತಾ ಇರಬೇಕು. ಈ ಕಡೆ ಆ ಕಡೆ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಕಡಿಮೆ ಊರಿನಲ್ಲೇ ಬೇಯಿಸ್ಕೋಬೇಕು. ನೋಡಿ ಈ ಕಲರ್ ಬರಬೇಕು, ಈ ರೀತಿ ಈ ಬ್ರೌನ್ ಕಲರ್ ಬಂದಮೇಲೆ ಸೊ ಆಗಿದೆ ಅಂತ ಗೊತ್ತಾಗುತ್ತೆ. ಇವಾಗ ಎತ್ತಿಟ್ಕೊತಾ ಇದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಹೊಸ್ದಾಗೆ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕಾಗಿ.